ಗಂಡ ಹೆಂಡತಿ ಒಂದಾಗಿ ಬದುಕು ಮಾಡಿದ್ರ ಆ ಬದುಕಿಗೊಂದು ಅರ್ಥ ಇರ್ತದೆ. ಆ ಮನೆತನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾ ಸ್ಥಿರವಾಗಿರ್ತೈತಿ. ಗಂಡ ಹೆಂಡತಿ ಜಗಳಾಡಬಾರ್ದು ಅಂತ ಹೇಳಕ್ ನನಗಂತೂ ಧೈರ್ಯ ಬರಂಗಿಲ್ಲ. ಯಾಕಂದ್ರ ನಾ ಬಹಳ ದೂರ ಗಾಳಿ ಅಲ್ಲ, ಇಲ್ಲೇ ನಿಮ್ಮ ಬಿಜಾಪುರ ನಮ್ ಗುರ್ತಾಯರ್ ಅವ್ರ ಮನೆ. ಅದ್ರಾಗೂ ಮತ್ತೆ ಅವರೆಲ್ಲ ಬಾಲ್ಯದಲ್ಲಿ ಕಲಿತು ಆಡಿರ್ತಕ್ಕಂಥ ಓಣಿ ಮತ್ತೆ ನಿಮಗೆ ತೀರಾ ಸಮೀಪ. ಜುಮಾ ಮಸೀದಿ ಏರಿಯಾ, ದರ್ಬಾರ್ ಗಲ್ಲಿ ಅಂತ ಐತಲ್ಲ, ಅಲ್ಲಿ ಡ್ಯೂಟಿಗೇರಿ ಗಲ್ಲಿ ಅಲ್ಲೆಲ್ಲ. ಮತ್ ಇನ್ನೇನ್ ಸಮೀಪ ಅಂದ್ರ ಆ ಓಣ್ಯಾಗ ಇದ್ದವರೆಲ್ಲರೂ ಊರ್ ಹಳಿದಾಕಂತ ಹೇಳಿ ಹೊಸ ಊರಿಗೆ ಬಂದಾರ. ಅವರೆಲ್ಲ ಎಲ್ಲಿ ಬಂದಾರ ಅಂದ್ರೆ ಶಿವಗಿರಿಗೆ ಬಂದ್ಬಿಟ್ರ. ಹೀಗಾಗಿ ಏನಾದ್ರು ಸುಳ್ಳು ಹೇಳಾಕ ನಮಗ್ ಬರಂಗಿಲ್ಲ. ಜಗಳ ಅಂದ್ರ ಹೆಂಗ್ ಇರ್ಬೇಕಂದ್ರ ಗಂಡ ಹೆಂಡತಿ ಜಗಳ ಗಂಧ ತೀಡ್ದಂಗ ಇರ್ಬೇಕು. ನಮ್ಮ ಸುಬ್ಬವಾಯಿ ಒಬ್ಬ ಮಗನ ಹಡ್ದಿದ್ಳು. ಬಹಳ ಸಣ್ಣ ವಯಸ್ಸಿನಾಗ ಮುತ್ಯಾನು ಹೋಗ್ಬಿಟ್ಟಿದ್ದ. ಒಂದ ಮಗ ತಂದೆಯಾಗಿ ತಾಯಾಗಿ ಬಂಧು ಆಗಿ ಅವನ್ ಸಾಕಿದ್ಳು. ಬಹಳ ಪ್ರೀತಿಯಿಂದ ಮಗನ್ ಬೆಳೆಸಿದ್ಳು. ಅಷ್ಟೇ ದಷ್ಟು ಪುಷ್ಟು ಮನುಷ್ಯ, ಗಳೆ ಹೊಡ್ಯಾವ, ಒಕ್ಕಲ್ತನ ಮಾಡವ, ಊರಾಗ ಎಲ್ಲರಿಗಿಂತಲೂ ಹೆಚ್ಚಿಗೆ ಕಬ್ಬು ಬೆಳೆಯವ ಅಂದ್ರ ಅವನ. ಅಂತ ಆದರ್ಶವಂತ ಮಗ ಅವಂಗ. ದೊಡ್ಡ ಹೊಲ ಮನಿ ಇತ್ತು. ಸಂಬಂಧಿಕರೊಳಗ ಸ್ವಲ್ಪ ದೂರ ಆದ್ರೂ ಕೂಡ ಒಂದು ಹುಡುಗಿನ ಗಟ್ಟಿ ಮಾಡಿ ಮದ್ವಿ ಮಾಡಿದ. ಆಕಿ ಒಂದಾಟ ಸಾಲಿ ಕಲ್ತಿದ್ದಳು. ಯಾ ಸಾಲಿ ಅಂತ ತಿಳ್ಕೊಂಡಿರವ? ಇವೇನು ಸರ್ಟಿಫಿಕೇಟ್ ಕೊಡು ಸಾಲಿ ಅದಾವಲ್ಲ ಅಂತ ಸಾಲಿ ಅಲ್ಲ, ಅದನ್ನೂ ಕಲ್ತಿದ್ದಳು. ಅದ್ರ ಜೊತೆಗೆ ಆಕಿನ ಮನೆಯೊಳಗ, ತವ್ರ ಮನೆಯೊಳಗ ಅವ್ರ ಅಜ್ಜಿ ಇದ್ದಳು. ಯಾರು ಅಜ್ಜಿ ಕೈಯಾಗ ಅಜ್ಜನ್ ಕೈಯಾಗ ಬೆಳಿತೀರಿಲ್ಲ, ಬಹಳ ಪ್ರಬುದ್ಧರಾಗಿ ಬೆಳಿತೀರಿ. ಯಾರು ಅಪ್ಪ ಅವನ ಅತ್ಯಂತ ಪ್ರೀತಿಯಿಂದ ಏನ್ ಮಾಡಿದ್ರು ಸೈ ಅಂತ ಬೆಳಿತಾವಲ್ಲ, ಅವು ಅಷ್ಟು ಚಂದ ಬೆಳೆಯಂಗಿಲ್ಲ. ಯಾರು ಜನ್ಮ ಜನ್ಮಾಂತರಗಳಲ್ಲಿ ಪುಣ್ಯ ಮಾಡಿರ್ತಾರಲ್ಲ, ಅವ್ರಿಗೆ ಅಜ್ಜ ಅಜ್ಜಿಯ ದರ್ಶನ ಸಿಗ್ತದ, ಅವರೊಂದಿಗೆ ಬದುಕುವಂತ ಭಾಗ್ಯ ಸಿಗ್ತದ. ಹಾಗ ಗಂಡ ಹೆಂಡತಿ ಅಂದ್ರೆ ಹೆಂಗ್ ಜಗಳ ಆಡ್ಬೇಕಂದ್ರೆ, ಸುಬ್ಬವ್ವ ಮಗ್ ಲಗ್ನ ಮಾಡಿದ್ರು. ಲಗ್ನ ಮಾಡಿದ್ಮೇಲೆ ಎರಡು ಹಳೆಯ ಜೀವ ಬಹಳ ಚಂದ ದುಡಿತಿದ್ದು. ಅವ ಮುಂದೆ ಗಳಕ್ ಹೋದ್ನಂದ್ರೆ ಈಕಿ ಹಿಂದ ಬುದ್ಧಿ ಕಟ್ಕೊಂಡು ಹೋಗಕ್ಕಿ ಬಹಳ ಚಂದ ಇದ್ರು. ಈ ಸುಬ್ಬವ್ಗ ತಂಬಾಕ್ ಹಾಕೊಳ್ಳೋ ಚಟ ಇತ್ತು. ಮಗ್ಲ ಮನಿ ನಿಂಗವ್ಗ ಮಗ ಸೊಸಿ ₹1 ಕೊಡ್ತಿದ್ದಿಲ್ಲ. ಉದ್ರಿ ತಂಬಾಕಕ್ಕೆ ಸುಬ್ಬವ್ನ ಮನಿಗೆ ಬರಕ್ಕೆ ಚಟ ಹೆಂಗಿತ್ತಂದ್ರ ಆಕೆಗೆ ಎಲ್ಲರ ಜರ ಸುದ್ದ ಅದಂದ್ರ ಒಂದಾಟ ಹುಳಿ ಹಿಂಡಿದ್ರ ಸಮಾಧಾನ. ಏನೆಲ್ಲ ಕೊರತೆ ಇತ್ತು ಖರೆ, ದುಃಖ ಇತ್ತು ಖರೆ, ಆದ್ರೂ ಒಂದೊಂದಕ್ಕೆ ಚಟ ಇರ್ತದ. ಹಂಗ ಸುಬ್ಬವ್ ಮನಿಗ್ ಬಂದು ಉದ್ರಿ ತಂಬಾಕ ಸುಣ್ಣ ಹಾಕೊಂಡು ಕೈಯಾಗ ತಿಕ್ಕೋಂತ ಕುಂತಿದ್ರು. ಸುಬ್ಬವಕ್ಕ ಅಂದ್ರು. ಏನಾತಂಗಿ ಅಂದ್ರು. ನಿನ್ ಮುಖ ನೋಡಿದ್ರ ನನಗ ಅಳುನೇ ಬರ್ತೈತವ ಅಂದ್ರು. ಅಯ್ಯ ನನಗೇನಾಗದಯವ ಅಂದ್ರು. ಎಂತ ಚಲೋ ಇದ್ಯವ ನಿನ್ ಮಗ, ಗಳಕ್ ಹೋಗ್ಬೇಕಾದ್ರ ಉಂಡು ಮುಸ್ರಿ ನಿನ್ನ ಸರಳೇನ ಒರೆಸ್ಕೊಂತಿದ್ದ. ಈಗ ಬರೇ ಹೊಕ್ಕಿನಿ, ಸಂಗೀತ ಬರ್ತೀನಿ, ಬರ ಹೆಂಡತಿ ಹೆಸರ ಕರಿತಾನವ, ಯವ್ವ ಅಂತ ಒಮ್ಮಿ ಅನ್ನಲ್ಲ. ಹಂಗೇನ್ ಇರ್ಲಿ ಬಿಡವ, ಮತ್ತ ಹರೇದ ಹುಡುಗರು ಅವು ಜೀವದಾವ್ ಇರ್ಲಿ ಏನ್ ತೀಕಿ ಅಂದ್ರು. ಯಾಕ ಹಿಂಗ್ ಬಿಟ್ಟೆ ಅಂದ್ರ ನೀನು ನನ್ನಂಗ ಹಾಕಿ ನೋಡ ನಾ ತಂಬಾಕಕ್ಕೆ ಪಿರಿಯಾಗಿನಿ ಅಂದ್ರು. ಮುದುಕಿಗೆ ಒಂದೀಟ್ ತಲೆ ಹುಳ ಬಿದ್ದು. ಇದು ಏನ್ ಮಾಡ್ತಂದ್ರ
ನನ್ನ ಮಗ ಹಿಂಗ್ಯಾಕ್ ಮಾಡಕತ್ತ ಮಗಳು ತಪ್ಪು ಎಣಸಾಕತ್ತು ಈ ಹೆಣ್ಮಗಳು ಅವು ಅತ್ತಿ ಗೆಳತಿ ಹೊರ ಕೂತಾರಂತ ಹೇಳಿ ಹಾರ್ಲಿಕ್ಸ್ ಮಾಡಿಕೊಂಡು ಕಪ್ನ್ಯಾಗ ಹಾಕೊಂಡು ತಗೊಂಡು ಬಂದು ನಿಂತಿತ್ತು. ಇವು ಯಾಕೋ ಆ ಹುಡುಗಿ ನೋಡಿದ್ದೇ ಇಲ್ಲ. ಏನಂದ್ರು ನಿನ್ನ ಮಗ ಈಗ ಗಂಡಸರಂಗ ಅಲ್ಲ ಬಿಡು ಅಂದ್ಲಿಕ್ಕಿ. ಯಾಕವು ಅಂದ್ರು. ಅಲ್ಲ ಚಂತನ ಹೆಂಡತಿ ಸರಿ ಹಿಡ್ಕೊಂಡು ಹೇಳಿದ್ರ ಅದ್ಯಾಕ ಗಂಡಸ ಅಯ್ಯವ ಅಂದ್ರು. ಆ ಹೆಣ್ಮಗಳು ಎರಡು ಮುದುಕೇರಿ ಬೇಯಲಿಲ್ಲ. ಬಹುಶಃ ಇವು ನಮ್ಮ ತಂಗಿದೇರಿ ಮುಂದ್ ಕೂತಾವಲ್ಲ ಯುವಕರು ಆಗ್ತಿದೇರ ನಾಳೆ ಏನ್ರ ಅಂದ್ರ ಸುಡು ಚಾ ತಗೊಂಡು ಮುಖಕ್ಕೆ ಜಾಡಿಸಿ ಉಗ್ಗಿ ಹಲ್ಲಿನ ಡಾಕ್ಟರ್ಗಿಂತ ಹೆಚ್ಚಿಗೆ ಎರಡು ಹಲ್ಲು ಕಿತ್ತಾರೆ ಇವರು. ಆ ಹೆಣ್ಮಗಳು ಸಾಲಿ ಕಲ್ತಿದ್ರು ಯಾರ ಕೈಯಾಗ ಅಂದ್ರ ಅವ್ರ ಅಜ್ಜಿ ಕೈಯಾಗ. ಇರ್ಲಿ ಏನ ಮಾತಾಡವಂತ ಸುಮ್ ಹೋದ್ರು. ಶ್ರೀಶೈಲಕ್ಕೆ ಕಮ್ಮಿ ತಗೊಂಡು ಹೋಗಿ ಅಣ್ಣಯ್ಯ ಮುತ್ಯ ಅದ ಹೊಸದಾಗಿ ಹೆಗಲ್ ಮೇಲೆ ಕಮ್ಮಿ ಹೊತ್ಕೊಂಡು ಬಂದಿದ್ದ. ಬರಾಗ ಅವ್ರ ಅಪ್ಪ ಬರೀ ಮರ ಪುಟ್ಟಿ ಕೊಡ್ತಿದ್ದ, ಇವ ಮನೆಗೆ ಒಂದೊಂದು ಕೋಲ್ ಕೊಟ್ಟಿದ್ದ, ಬಿದಿರಿನ ಬೆತ್ತ. ಹಿಂಗ ಸುಬ್ಬವಕ್ಕನ ಮನೆಗೂ ಕೊಟ್ಟಿದ್ದ. ಆ ಹೆಣ್ಮಗಳು ಏನ್ ಮಾಡಿದ್ರು ಅಂದ್ರ ಮನ್ನಗಂಡ ಹದ ಹಾಕಿ ತವ್ರ ಮನ್ಯಾಗ ಹಪ್ಪಳ ಮಾಡಿ ಕೊಟ್ಟಿದ್ರು. ಆ ಹದ ಹಾಕಿದ ಹಪ್ಪಳ ಕರದು ಶಿಸ್ನಾಗ ಕರದು ಒಂದು ಬುಟ್ಟಿ ತುಂಬಿ ತನ್ನ ಬೆಡ್ರೂಮ್ನ್ಯಾಗ ಇಟ್ಲು. ಆ ಬೆಡ್ರೂಮಿಗೆ ಒಂದು ಕಿಟಕಿ ಇತ್ತು. ಆ ಕಿಟಕಿಗೆ ಹಚ್ಚಿ ಒಂದು ಹೊರಸ ಹಾಕಿದಳು. ಹೊರಸಿನ ಮ್ಯಾಲ ಒಂದು ಗಾದಿ ಹಾಕಿದಳು. ಹೊರಸಿನ ಕೆಳಗೆ ಒಂದು ದೊಡ್ಡ ಕೌದಿ ಹಾಕಿ ಅಲ್ಲಿಗೊಂದು ಕಂಬಳಿ ಹೋಗೋದು ತೆಲುಗು ಬಿಟ್ಲು. ಈ ನಿಂಗವ ಅಜ್ಜಿನ ಮನೆಗೆ ಹೋಗಿ ಕರ್ಕೊಂಡು ಬಂದ್ರು. ನಾ ಮತ್ತೆ ರಾತ್ರಿ ಒಬ್ಬಾಕಿನೇ ಹಾಕಾಳ, ಯಾಕ ಒಂಜಿದಂಗ್ ಮಾಡಕತ್ತಾಳ, ಅಜ್ಜಿ ನೀನು ಬಾ ಅಂದ್ರು. ಇದಕ್ಕೆ ಮನ್ಯಾಗ ಸೊಸಿ ಮಗ ಇಬ್ರು ಸ್ವಾಟಿ ತಿಂತಿದ್ರ, ಚಲೋ ಸಿಕ್ತಂತ ಹೇಳಿ ಬಂತಿದ್ರು. ಅದು ಹೊರಸಿನ ಮೇಲೆ ಮಕ್ಕೊಂಡಿತ್ತು, ಇದು ಕೆಳಗ್ ಮಕ್ಕೊಂಡಿತ್ತು. ಅಂದ್ರು ಸುಬ್ಬವಕ್ಕ ನಿನ್ನ ಮಗ ಗಂಡ ಸಾಲ್ ಬಿಡು ಅಂದ್ರು. ಈಕೆ ಒಳಗ್ ಬೆಡ್ರೂಮ್ನಾಗ ಅಂದ್ರು, ನೋಡಿ ಇವತ್ತ ನಾನ್ ಗಂಡನ್ ಹೆಂಗ್ ಗಂಡಸನ್ ಮಾಡಿ ತೋರಿಸ್ತೇನೆ ಅಂದ್ಲಿಕ್ಕೆ. ಅಂದ್ರೆ ಹಪ್ಪಳ ಪುಟ್ಟ್ಯಾಗ ತುಂಬಿಟ್ಟಿದ್ರಲ್ಲ, ಗಾದಿ ಸುತ್ತಿ ಅದ ಕಿಟಕಿಗೆ ಆನಿಸಿ ಇಟ್ಲು. ಅಣ್ಣಯ್ಯ ಮುತ್ತ ಕೋಲ್ ಕೊಟ್ಟಿದ್ನಲ್ಲ, ಆ ಕೋಲ್ ತಗೊಂಡು ಗಂಡನ ಕೈಯಾಗ ಕೊಟ್ಲು. ಕೋಲ್ ಕೈಯಾಗ ಹಿಡಿಯೋಣ ಅವ ಅಂದ, ಯಾಕ ಹಿಂಗ್ಯಾಕ ಅಂದ. ಏನ್ ನನಗ್ ಬೀಳ್ತಾವ ಅಂದವ. ಏನಿಲ್ಲ, ಮನ್ನಗಂಡ ಹಪ್ಪಳ ಕರ್ದೀನಿ, ಹಪ್ಪಳ ಮಾಡ್ಯಾಳ ಹದ ಹಾಕಿ, ಗಂಡ ಬಡದ ಕದ ಹಾಕ್ಯಾನಂಗ ನೀ ಏನಿಲ್ಲ ಒಂದ್ ಹಪ್ಪಳ ತಿರುದದ, ಬಟ್ ಕೋಲ್ ತಗೊಂಡು ಶ್ರೀಶೈಲ ದಂಡ ತಗೊಂಡು ಎಲಿಗೆ ಹೊಡಿದಂದ್ರೆ ಗಾದಿ ಹೊಡಿಬೇಕಂತ ಹೇಳಿದ್ರು. ಅವ ಹಪ್ಪಳ ತಿನ್ನವ ನಿಂತ ಗಾದಿ ರಿಮ್ಮನ ಹೊಡ್ಯವ. ಈಗ ಯವ್ವ ಸತ್ಯ ಅನ್ನಕ್ಕೆ ನಿಂಗವ್ ಏನ ದಾಖಲೆ ಹಿಡ್ದದಲ್ಲ ಒಳಗ ಅಂದ್ರು. ಈ ನನ್ ಮಗ ಹೊಡ್ಯಾಕತ್ತೆ ಸಸಿಗ ಚಲೋ ಅವ ತಾ ಎಲಿ ಅಂದ್ರಕಿ. ಎದ್ದು ಕೂತಿ ಎಲಿ ತಂಬಾಕ ಸುಣ್ಣ ಹಾಕೊಂಡು ಕುಂತಿದ್ದು. ಮಗ ಒಂದ್ ಹಪ್ಪಳ ತಿನ್ನವ ತಗೊಂಡು ರಿಮ್ಮನ ಗಾದಿ ಬಿಡವ. ಯವ್ವ ಸತ್ಯ ಅನ್ನಕ್ಕೆ ನಿಂಗವಂತು ಸುಬ್ಬವಕ್ಕ ಈಗ ನಿನ್ನ ಮಗ ಗಂಡ ಸಾಬ್ ನೋಡಂದ್ರ ಅಂತ. ಹಂಗ ಹೊಡೆದಿರ್ಬೇಕು, ಹೆಂಡತಿಗೆ ಹೊಡೆದಂಗ ಆಗಿರ್ಬೇಕು, ಅವಾಗ ಹೊಡೆದಂಗ ಎನಿಸಿರ್ಬೇಕು. ಆದ್ರ ಹೆಂಡತಿ ಹೊಡೆದಿರ್ಬಾರ್ದು. ಹಂಗ ಜಾಣ ಸಂಸಾರವನ್ನ ಮಾಡಿಕೊಂಡು ಹೋಗ್ಬೇಕು. ಗಂಡ ಹೆಂಡಿರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಡಿ ಚಂದ.